ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಕಾಂಗ್ರೆಸ್ ಸರ್ಕಾರದ ಪತನ ಗ್ಯಾರಂಟಿ. ಶಾಸಕರ ರೇಟ್ 50 ಕೋಟಿ. ಒಬ್ಬೊಬ್ಬ ಶಾಸಕರ ರೇಟು 50 ಕೋಟಿ. ಇದನ್ನ ಹೇಳಿರೋದು ಬೇರೆ ಯಾರು ಅಲ್ಲ, ಕಾಂಗ್ರೆಸ್ ಸರ್ಕಾರದ ಪತನದ ಸುಳಿವನ್ನ ಕೊಟ್ಟಿರೋದು ಬೇರೆ ಯಾರು ಅಲ್ಲ, ಸ್ವತಃ ಸಿದ್ದರಾಮಯ್ಯನವರೇ. ಇದು ಓಪನ್ ಸ್ಟೇಟ್ಮೆಂಟ್. ಅವರು ನೇರವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸುವಂತ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಅದಕ್ಕಾಗಿ ಕಾಂಗ್ರೆಸ್ನ ಶಾಸಕರಿಗೆ, ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿಯ ಆಫರ್ನ ಬಿಜೆಪಿಯ ನಾಯಕರು ಕೊಟ್ಟಿದ್ದಾರೆ. ಹೀಗಂತ ಡೈರೆಕ್ಟ್ ಅಲಿಗೇಷನ್ ಮಾಡಿದ್ದಾರೆ, ಗಂಭೀರ ಆಪಾದನೆಯನ್ನ ಮಾಡಿದ್ದಾರೆ. ಅದು ಚುನಾವಣೆ ನಡೀತಾ ಇರುವಂತ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವರು ಇಂಥದ್ದೊಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಏನಂದಿದ್ದಾರೆ ಸಿದ್ದರಾಮಯ್ಯನವರು ನೋಡಿ. ಸಿದ್ದರಾಮಯ್ಯನವರು ಇವತ್ತು ಒಂದು ರಾಷ್ಟ್ರೀಯ ಸುದ್ದಿವಾಹಿನಿಗೆ ಕೊಟ್ಟಿರುವಂತ ಸಂದರ್ಶನದಲ್ಲಿ ಈ ಸಂಗತಿಯನ್ನು ಬಿಚ್ಚಿಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಕಳೆದ 1 ವರ್ಷದಿಂದ ನಮ್ಮ ಸರ್ಕಾರ ಬಂದ ಕೂಡಲೇ ಶುರು ಮಾಡಿದ್ರು, ಈಗಲೂ ಅದು ಮುಂದುವರೆದಿದೆ. ಏನು? ಸರ್ಕಾರವನ್ನ ಪತನ ಮಾಡುವ ಸಂಚು, ಸರ್ಕಾರವನ್ನ ಬೀಳಿಸುವಂತ ಪ್ರಯತ್ನ. ಎಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಮಾತನ್ನು ಹೇಳಿದ್ರು. ಸಿದ್ದರಾಮಯ್ಯನವರಿಗೆ ಕೇಳಿದ ಪ್ರಶ್ನೆ ಏನು ಅಂದ್ರೆ, ಈ ಚುನಾವಣೆಯಲ್ಲಿ ನೀವೇನಾದ್ರೂ ಸೋತ್ರೆ, ಕಾಂಗ್ರೆಸ್ ಅತ್ಯಂತ ಹೀನಾಯ ಪರಿಸ್ಥಿತಿಯನ್ನ ಎದುರಿಸಿದ್ರೆ, ಅತ್ಯಂತ ಹೀನಾಯ ಪ್ರದರ್ಶನವನ್ನು ನೀಡಿದ್ರೆ, ಅತ್ಯಂತ ಕಡಿಮೆ ಕ್ಷೇತ್ರಗಳನ್ನ ಗೆದ್ರೆ, ಬಹುತೇಕ ಕ್ಷೇತ್ರಗಳಲ್ಲಿ ಸೋತ್ರೆ, ಆಗ ನಿಮ್ಮ ಸರ್ಕಾರ ಬಿದ್ದು ಹೋಗುತ್ತಾ? ಆಗ ನಿಮ್ಮ ಸರ್ಕಾರ ಬಿದ್ದು ಹೋಗುತ್ತಾ ಅಂತ ಕೇಳಿದ ಪ್ರಶ್ನೆಗೆ, ಯಾರೇ ಸರ್ಕಾರ ಹೇಗೆ ಬಿದ್ದು ಹೋಗುತ್ತೆ ಕೇಳಿದ್ರು ಫಸ್ಟ್ ಅವರು. ಶಾಸಕರೇನಾದ್ರೂ ಪಕ್ಷಾಂತರ ಮಾಡಿದರೆ, ಶಾಸಕರು ಆಪರೇಷನ್ ಕಮಲಕ್ಕೆ ಒಳಗಾದ್ರೆ ಆಗ ಸರ್ಕಾರ ಬೀಳೋದಿಲ್ವಾ ಅಂತ ಕೇಳೋದಕ್ಕೆ, ಆ ಪ್ರಯತ್ನ ಕಳೆದ 1 ವರ್ಷದಿಂದ ನಿರಂತರವಾಗಿ ನಡೀತಾನೆ ಇದೆ. ಆದ್ರೆ ಶಾಸಕರು ಯಾರು ಕೂಡ ಆಮಿಷಕ್ಕೆ ಬಲಿ ಆಗಿಲ್ಲ. ಶಾಸಕರು ಪಕ್ಷವನ್ನ ಬಿಟ್ಟು ಹೋಗೋದಿಲ್ಲ. ಯಾಕಂದ್ರೆ ನಮಗೆ ಮೆಜಾರಿಟಿ ನಂಬರ್ ಇದೆ, ಒಳ್ಳೆ ನಂಬರ್ ಇದೆ, 136 ಸಂಖ್ಯೆ ಇದೆ. ಅಷ್ಟು ಸುಲಭ ಇಲ್ಲ ಸರ್ಕಾರ ಬೀಳಿಸೋದು. ಹೀಗಾಗಿ ಬಿಜೆಪಿ ಸರ್ಕಾರ ಬೀಳಿಸುವ ಪ್ರಯತ್ನದಲ್ಲಿ ಯಶಸ್ವಿ ಆಗೋದಿಲ್ಲ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸರಿ, ಹಾಗಾದ್ರೆ ನೀವು 5 ವರ್ಷ ಟರ್ಮ್ನ ಕಂಪ್ಲೀಟ್ ಮಾಡ್ತೀರಾ ಮುಖ್ಯಮಂತ್ರಿ ಆಗಿ ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಅದಕ್ಕೆ ಸಿದ್ದರಾಮಯ್ಯನವರು ಕೊಟ್ಟ ಉತ್ತರ ಏನ್ ಗೊತ್ತಾ? ಕಾಂಗ್ರೆಸ್ ಸರ್ಕಾರ 5 ವರ್ಷ ಪೂರ್ತಿ ಮಾಡುತ್ತೆ ಅಂತ ಹೇಳಿದ್ರು. ತಾನು ಪೂರ್ತಿ ಮಾಡ್ತೀನಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ 5 ವರ್ಷ ಪೂರ್ತಿ ಮಾಡುತ್ತೆ ಅಂದ್ರು. ಹಾಗಾದ್ರೆ 2.5 ವರ್ಷ ಸಿದ್ದರಾಮಯ್ಯನವರು, ಅದಾದ ನಂತರ 2.5 ವರ್ಷ DK ಶಿವಕುಮಾರ್ ಮುಖ್ಯಮಂತ್ರಿ ಅನ್ನುವಂತ ಒಪ್ಪಂದ ಆಗಿದೆ ಅನ್ನುವಂತ ಮಾತೇನಿದೆ, ಅದು ನಿಜವೇ ಅಂತ ಕೇಳಿದ್ದಕ್ಕೆ, ನೋಡಿ, ಆ ಎಲ್ಲ ತೀರ್ಮಾನಗಳನ್ನ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಿದ್ರು. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಅವ್ರು ಹೇಳಿಲ್ಲ. ಹೈಕಮಾಂಡ್ ಆ ತೀರ್ಮಾನವನ್ನು ಮಾಡುತ್ತೆ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಆ ಪ್ರಕಾರ ನಾವು ನಡೀತೀವಿ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಲಿಕ್ಕೆ ನಡೀತಾ ಇರುವಂತ ಪ್ರಯತ್ನ, ಶಾಸಕರಿಗೆ ಕೊಟ್ಟಿರುವಂತ ಆಫರ್, ಅದು ಏನೋ ಒಬ್ಬೊಬ್ಬರಿಗೆ 50 ಕೋಟಿ ಆಫರ್ ಅಲ್ಲಿ ನೇರವಾಗಿ ಹೇಳಿರುವಂತದ್ದು, ಆಪರೇಷನ್ ಕಮಲದ ಪ್ರಯತ್ನ, ಹಾಗೂ 2.5 ವರ್ಷದ ನಂತರ ಮುಖ್ಯಮಂತ್ರಿ ಪಟ್ಟ ಬದಲಾಗಬಹುದು, ಮುಖ್ಯಮಂತ್ರಿ ಆಗಿ ಹೊಸಬರು ಬರಬಹುದು. ಅವರು DK ಶಿವಕುಮಾರ್ ಅಂತ ಹೇಳಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿಗೆ 2.5 ವರ್ಷದ ನಂತರ ಏನು ಬೇಕಾದರೂ ಆಗ್ಬೋದು ಅಂತ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ. ಅದರ ಜೊತೆಗೆ ಈ ಚುನಾವಣೆಯ ನಂತರ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸುವ ಬಿಜೆಪಿ ಹಾಗೂ JDS ನ ಪ್ರಯತ್ನ ಮುಂದುವರಿಯುವ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಏನು ಬೇಕಾದರೂ ಆಗ್ಬೋದು. ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ಖಂಡಿತವಾಗಿಯೂ ಈ ಸರ್ಕಾರದ ಮೇಲೂ ಪರಿಣಾಮ ಬೀರುತ್ತೆ. 2.5 ವರ್ಷದ ನಂತರ ಮುಖ್ಯಮಂತ್ರಿ ಸ್ಥಾನ ಬದಲಾಗುವ ತೀರ್ಮಾನವನ್ನು ಕೂಡ ಮಾಡುತ್ತೆ. ಆ ದೃಷ್ಟಿಯಿಂದ ನೋಡೋದಾದ್ರೆ, ಸಿದ್ದರಾಮಯ್ಯನವರು ಮೊನ್ನೆ ವರ್ಣಾದಲ್ಲಿ ಹೇಳಿದ್ದು, ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂದ್ರೆ ನೀವು 60,000 ಲೀಡ್ ಕೊಡಬೇಕು ಅಂತ ಹೇಳಿದ್ರು. ಇದೇ ಕಾರಣಕ್ಕಾಗಿ ಹೇಳಿದ್ದು. ಇವತ್ತು ರಾಷ್ಟ್ರೀಯ ಸುದ್ದಿವಾಹಿನಿಗೆ ಕೊಟ್ಟಂತ ಸಂದರ್ಶನದಲ್ಲಿ 2.5 ವರ್ಷದ ನಂತರ ಏನ್ ಬೇಕಾದರೂ ಆಗ್ಬೋದು, ಹೈಕಮಾಂಡ್ ಯಾವುದೇ ತೀರ್ಮಾನ ತೆಗೆದುಕೊಳ್ಬಹುದು, ಅದಕ್ಕೆ ನಾನು ಬದ್ಧನಾಗಿರುತ್ತೇನೆ ಅನ್ನುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತೀವಿ, ಆದ್ರೆ ನಾನು ಮುಖ್ಯಮಂತ್ರಿ ಆಗಿ 2.5 ವರ್ಷದ ನಂತರ ಮುಂದುವರಿತೀನಿ ಅನ್ನೋದ್ರ ಬಗ್ಗೆ ಯಾವುದೇ ಖಾತ್ರಿ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಬಹುಶಃ ಇದು ಕೂಡ ಒಂದು ಟ್ಯಾಕ್ಟಿಕ್ ಆಗಿರ್ಬೋದು. ಮತದಾರರು ತನಗೆ ವೋಟ್ ಕೊಡ್ಲಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ ಅಂತ ಹೇಳಿ ಮತ ನೀಡಲಿ ಅಂತ ಒಂದು ಟ್ಯಾಕ್ಟಿಕ್ ಕೂಡ ಮಾಡಿರ್ಬೋದು. ಅದೇನೇ ಇರಲಿ, ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಯಿಂದ ನೇರವಾಗಿ ಬಹಿರಂಗವಾಗಿ ಸರ್ಕಾರ ಪತನದ ಹೇಳಿಕೆ ಬಂದಿರುವಂತದ್ದು, 50 ಕೋಟಿ ಆಫರ್ ಬಂದಿರುವಂತದ್ದು, ಇದರ ಬಗ್ಗೆ ಏನ್ ಹೇಳ್ತೀರಿ? ಈ ಸರ್ಕಾರ ಉಳಿಯುತ್ತಾ? ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಈ ಸರ್ಕಾರ 5 ವರ್ಷ ಪೂರ್ಣ ಮಾಡುತ್ತಾ?
ಹಾಗೆ ಸಿದ್ದರಾಮಯ್ಯನವರು 2.5 ವರ್ಷ ಆದ ನಂತರ ಮುಖ್ಯಮಂತ್ರಿ ಪಟ್ಟವನ್ನು ತ್ಯಜಿಸ್ತಾರಾ? ಹಾಗಾದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ? ನಿಮ್ಮ ಪ್ರಕಾರ ಲೋಕಸಭಾ ಚುನಾವಣೆಯ ಫಲಿತಾಂಶದ ಪರಿಣಾಮ ಏನಾಗುತ್ತೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.